ವೃಕ್ಷೋತ್ಥಾನ ಕೇವಲ ಒಂದು ದಿನ ಅಥವಾ 2 ದಿನ ಮಾಡಿ ನಿಲ್ಲಿಸ್ತಕ್ಕಂಥದ್ದಲ್ಲ. ನಮ್ಮ ಪರಿಸರದ ಪ್ರಮಾಣವನ್ನ 0.17 ಇಂದ ಕನಿಷ್ಠ 5% ಮಟ್ಟಿಗೆ ನಮ್ಮ ವಿಜಯಪುರ ಜಿಲ್ಲೆ ಭೌಗೋಳಿಕ ವಿಸ್ತೀರ್ಣ ಏನಿದೆ ಸುಮಾರು 25 ಲಕ್ಷ ಹೆಕ್ಟೇರ್ ಏನಿದೆ. ಈ 25 ಲಕ್ಷ ಹೆಕ್ಟೇರ್ನಲ್ಲಿ ಸುಮಾರು ಕನಿಷ್ಠ 5% ಆದರೂ ನಾವು ಫಾರೆಸ್ಟ್ ಕವರೇಜ್ ಮಾಡುವವರೆಗೆ ನಮ್ಮ ಒಂದು ಅಭಿಯಾನ ನಿರಂತರ. ನಾವು ಹೆಚ್ಚೆಚ್ಚು ಮರಗಳನ್ನು ಬೆಳೆಸ್ತೀವಿ, ಹೆಚ್ಚು ಕಾಡನ್ನು ಬೆಳೆಸ್ತೀವಿ. ಅದು ನಮ್ಮ ಪರಿಸರಕ್ಕೆ ಪೂರಕ. ಕೇವಲ ಕಾಡನ್ನು ಬೆಳೆಸಿದ್ರೆ ಅಥವಾ ಗಿಡಗಳನ್ನು ಬೆಳೆಸಿದ್ರೆ ಕೇವಲ ನಮಗೆ ನೆರಳು ಕೊಡೋದು ಅಷ್ಟೇ ಅಲ್ಲ, ಅದರ ಮೂಲಕ ಒಂದು ಜೀವ ವೈವಿಧ್ಯತೆ ಇಲ್ಲಿ ಸೃಷ್ಟಿಯಾಗ್ತದೆ. ಆ ಸೃಷ್ಟಿಯ ಮೂಲಕ ವಿಜಯಪುರ ಜಿಲ್ಲೆ ಅದು ರೈತರಿಗೂ ಅನುಕೂಲ ಆಗ್ತದೆ, ವಾತಾವರಣಕ್ಕೂ ಅನುಕೂಲ ಆಗ್ತದೆ, ಜಿಲ್ಲೆಯ ಸರ್ವತೋಮುಖ ಒಂದು ಸುಸ್ಥಿರ ಬೆಳವಣಿಗೆಗೆ ಅದು ಪೂರಕ ಆಗ್ತದೆ ಅನ್ನೋ ದೃಷ್ಟಿಯಿಂದ ನಾವು ಆ ಕೆಲಸವನ್ನು ಮುಂದುವರಿಸ್ತೀವಿ. ವೃಕ್ಷೋತ್ಥಾನ ಮುಂಚೆ ನಾವು ಕೇವಲ ಬರೇ ರನ್ ಮಾಡ್ತಾ ಇದ್ವಿ. ಇತ್ತೀಚೆಗೆ CRDS ಫೌಂಡೇಶನ್ ಜೊತೆ ನಾವು ಸೇರಿದ ಮೇಲೆ ನಾವು ಈ ಹೆರಿಟೇಜ್ ಸೈಟ್ಗಳನ್ನು, ವಿಶೇಷವಾಗಿ ಗೋಲ್ಗುಂಬಜ್, ಬಾರಾಕಮಾನು, DC ಆಫೀಸು, ಆಮೇಲೆ ನಮ್ಮ ವಿಜಯಪುರದ ಸೈನಿಕ ಶಾಲೆ, PLD ಸಂಸ್ಥೆ, 100 ವರ್ಷಗಳ ಈ ಒಂದು ಸಂಸ್ಥೆ ಆವರಣದಲ್ಲಿ ಮತ್ತು ಜ್ಞಾನಯೋಗಾಶ್ರಮ, ಸಿದ್ದೇಶ್ವರ ಟೆಂಪಲ್, ನರಸಿಂಹ ಟೆಂಪಲ್, ಇವೆಲ್ಲರ ಮೂಲಕ ಈ ಒಂದು ರೂಟ್ 21 ಕಿಲೋಮೀಟರ್ ರೂಟ್ ಹೋಗ್ತದೆ. ಇದರ ಜೊತೆಗೆ ನಾವು ಕೇವಲ ರನ್ನು ಪರಿಸರ ಉದ್ದೇಶದಲ್ಲೇ ವಿಜಯಪುರ ಜಿಲ್ಲೆಯ ಹೆರಿಟೇಜ್ ಇದೆ, ವಿಜಯಪುರ ಜಿಲ್ಲೆಯ ಒಂದು ಸಾಂಸ್ಕೃತಿಕ ಪರಂಪರೆ ಇದೆ, ಒಂದು ಐತಿಹಾಸಿಕ ಮಹತ್ವ ಇದೆ, ಇದನ್ನ ಹೊರಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಅದರ ಮೂಲಕ ಪ್ರವಾಸಿಗರಿಗೆ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ವಿಜಯಪುರಕ್ಕೆ ಬರಬೇಕು. ನಾವು ಹಿಂದೆ ಚಿಕ್ಕವರಿಂದಾಗಿ ನೋಡ್ತಾ ಇದ್ದೀವಿ, ವಿಜಯಪುರದಲ್ಲಿ ಫಾರಿನರ್ಸ್ ಬಹಳ ಜನ ಇರ್ತಿದ್ರು. ಬಸ್ ಸ್ಟ್ಯಾಂಡ್ ನಲ್ಲಿ, ರೈಲ್ವೆ ಸ್ಟೇಷನ್ ನೋಡಿದ್ರೆ ಫಾರಿನರ್ಸ್ ಇರ್ತಾ ಇದ್ರು, ಟಾಂಗಾದಲ್ಲಿ ಫಾರಿನರ್ಸ್ ತಿರುಗಾಡ್ತಾ ಇದ್ರು. ಡೈರಿ ಹಿಡ್ಕೊಂಡು, ಗೈಡ್ ಬುಕ್ ಹಿಡ್ಕೊಂಡು ಫಾರಿನರ್ಸ್ ನಡೀತಾ ಇಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರು. ಅವ್ರು ಯಾರು ಇವತ್ತು ನಮಗೆ ಕಾಣಿಸ್ತಾ ಇಲ್ಲ, ಯಾಕಂದ್ರೆ ಆ ಯಾವ ಪ್ರವಾಸಿಗರು ಇಲ್ಲಿ ಬರ್ತಾ ಇಲ್ಲ. ನಾವು ವಿದೇಶಗಳಲ್ಲಿ ಒಂದು ಸಣ್ಣ ವಸ್ತುವನ್ನ ಅವರು ಹೈಲೈಟ್ ಮಾಡಿ, ಶೋಕೇಸ್ ಮಾಡಿ ಜನರನ್ನ ಅಟ್ರಾಕ್ಟ್ ಮಾಡ್ತಾರೆ. ಬಟ್ ನಾವು ಇಷ್ಟು ದೊಡ್ಡ ಹೆರಿಟೇಜ್ ಸೈಟ್ಗಳು ನಮ್ಮಲ್ಲಿದ್ರೆ, ಇಷ್ಟು ದೊಡ್ಡ ಪ್ರೇಕ್ಷಣೀಯ ಸ್ಥಳಗಳು ನಾವಿದ್ರೆ ಅದನ್ನ ಹೊರಗಡೆ ಜಗತ್ತಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ. ಇವತ್ತು ದೆಹಲಿ ಹೊರತುಪಡಿಸಿದರೆ ಸುಮಾರು 96 ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್ ಬಿಜಾಪುರದಲ್ಲಿದೆ. ಕೇವಲ ಒಂದು ಬಾರಾಕಮಾನು, ಒಂದು ಜುಮೆ ಮಸೀದು ಅಥವಾ ಮತ್ತೊಂದು ಅಂತ 100 ಮಾನ್ಯುಮೆಂಟ್ಸ್ಗಳು ಬಿಜಾಪುರದಲ್ಲಿದೆ. ಇದರ ಮಹತ್ವ ಹೊರಗಿನ ಜನರಿಗೆ ತಿಳಿಬೇಕು, ಪ್ರವಾಸಿಗರು ಬರಬೇಕು. ಪ್ರವಾಸಿಗರು ಬಂದರೆ ಇಲ್ಲಿ ರಿಕ್ಷಾವಾಲನ ಉದ್ಯೋಗ ಅನುಕೂಲ ಆಗುತ್ತೆ, ಇಲ್ಲಿ ಆಟೋವಾಲನಿಗೆ ಸಿಗ್ತದೆ, ಇಲ್ಲಿ ಬೀದಿ ಬದಿ ವ್ಯಾಪಾರಿಗೆ ಅನುಕೂಲ ಆಗ್ತದೆ, ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಅನುಕೂಲ ಆಗ್ತದೆ, ಹೋಟೆಲ್ ಬಿಸ್ನೆಸ್ಗೆ ಅನುಕೂಲ ಆಗ್ತದೆ. ಎಲ್ಲವೂ ಸಹಿತ ಓವರ್ ಆಲ್ ಡೆವಲಪ್ಮೆಂಟ್ಗೆ ಅನುಕೂಲ ಆಗ್ತದೆ. ಆ ದೃಷ್ಟಿಯಿಂದ ಹೆಚ್ಚೆಚ್ಚು ಜನ ಪ್ರವಾಸಿಗರು ವಿಜಯಪುರಕ್ಕೆ ಬರಬೇಕಾದ್ರೆ ನಮ್ಮ ಹೆರಿಟೇಜ್ ಸೈಟ್ಗಳ ಪ್ರಮೋಷನ್ ಇದರಿಂದ ಆಗಬೇಕು. ಆ ದೃಷ್ಟಿ ಒಳಗೆ ನಾವು ವಿಜಯಪುರದ ವೃಕ್ಷೋತ್ಥಾನ ಹೆರಿಟೇಜ್ ನಾವು ರೂಟ್ ಮಾಡಿದ್ದೀವಿ. ವೃಕ್ಷೋತ್ಥಾನ ಕೇವಲ ಗಿಡಗಳನ್ನು ಹಚ್ಚುವಂಥದ್ದು ಹೆರಿಟೇಜ್ ಅಷ್ಟೇ ಅಲ್ಲದೆ ಇದು ಫಿಸಿಕಲಿ ವೆರಿ ಇಂಪಾರ್ಟೆಂಟ್. ನಮ್ಮ ಯುವಕರನ್ನು ನೋಡ್ತೀವಿ, ಬಿಜಾಪುರ ಇವತ್ತು ಒಂದು 3.5 ಇಂದ 4 ಲಕ್ಷ ಜನಸಂಖ್ಯೆಯಲ್ಲಿ ಇವತ್ತು ನಾವು ನೋಡ್ತೀವಿ ಬೆಳಗ್ಗೆ ಗ್ರೌಂಡ್ ಅಲ್ಲಿ ಎಷ್ಟು ಜನ ಇರ್ತಾರೆ ಅಂದ್ರೆ ಹಾರ್ಡ್ಲಿ 100 and 200 ಪೀಪಲ್ಸ್ ಮಾತ್ರ. 4 ಲಕ್ಷ ಜನಸಂಖ್ಯೆಯಲ್ಲಿ 30% ಮೋರ್ ದೆನ್ ಆರ್ ಯೂತ್ಸ್. ಅವ್ರು ಯಾರು ಹೊರಗಡೆ ಬರ್ತಾ ಇಲ್ಲ, ಅವರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಮುಳುಗಿದ್ದಾರೆ. ಅವರೆಲ್ಲ ರಾತ್ರಿ ಲೇಟಾಗಿ ನಿದ್ದೆ ಮಾಡ್ತಾರೆ, ಬೆಳಗ್ಗೆ ಲೇಟಾಗಿ ಹೇಳ್ತಾರೆ. ಅವ್ರಿಗೆಲ್ಲ ನಾವು ಮೋಟಿವೇಟ್ ಮಾಡ್ತಕ್ಕಂಥದ್ದು, ಅವ್ರಿಗೆಲ್ಲ ನಾವು ಪ್ರೇರಣೆ ಕೊಟ್ಟು ಸದೃಢ ಶರೀರ ಅವ್ರದ್ದು ನಿರ್ಮಾಣ ಆಗಬೇಕಾದ್ರೆ ಅವರು ಈ ರೀತಿ ಸೈಕ್ಲಿಂಗ್ ಆಕ್ಟಿವಿಟೀಸ್ ಆಗಿರ್ಬೋದು, ರನ್ನಿಂಗ್ ಆಕ್ಟಿವಿಟೀಸ್ ಆಗಿರ್ಬೋದು, ಜಿಮ್ ಹೋಗ್ತಕ್ಕಂಥದ್ದಿರ್ಬೋದು, ವಾಕಿಂಗ್ ಹೋಗ್ತಕ್ಕಂಥದ್ದಿರ್ಬೋದು, ಸ್ವಿಮ್ಮಿಂಗ್ ಹೋಗ್ತಕ್ಕಂಥದ್ದನ್ನ ಇವೆಲ್ಲ ಕೆಲಸಗಳನ್ನ ನಾವು ಯುವಕರು ಮಾಡಬೇಕಾಗಿದೆ. ಆ ದೃಷ್ಟಿಯೊಳಗೆ ವಿಜಯಪುರ ಹೆಲ್ದಿ ಆಗಿರ್ಬೇಕು, ವಿಜಯಪುರ ಸ್ಟ್ರಾಂಗ್ ಆಗಿರ್ಬೇಕಾದ್ರೆ ನಮ್ಮ ಜನ ಹೆಚ್ಚೆಚ್ಚು ಈ ರೀತಿ ಫಿಸಿಕಲ್ ಆಕ್ಟಿವಿಟೀಸ್ ಪಾಲ್ಗೊಳ್ಬೇಕು. ಅವರಿಗೆ ಪ್ರೇರೇಪಣೆ ಕೊಡ್ಲಿಕ್ಕೆ, ಯಾಕಂದ್ರೆ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳು ಯಾವಾಗಲೂ ಹೇಳ್ತಾ ಇದ್ರು, ಒಂದು ನಮ್ಮ ಊರು ಸ್ವಚ್ಛ ಆಗಿರ್ಬೇಕು, ನಮ್ಮ ಮನೆ ಸ್ವಚ್ಛ ಆಗಿರ್ಬೇಕು, ನಾವು ಸ್ವಚ್ಛವಾಗಿರ್ಬೇಕು, ನಾವು ಸದೃಢವಾಗಿರ್ಬೇಕು, ನಮ್ಮ ಸುತ್ತಲಿನ ಪರಿಸರ ಸದೃಢವಾಗಿರ್ಬೇಕಾದ್ರೆ ನಾವು ಸ್ಟ್ರಾಂಗ್ ಬಾಡಿ ಸ್ಟ್ರಾಂಗ್ ಮೈಂಡ್ ಅಂತ ಏನು ಹೇಳ್ತಾರೆ, ಆ ರೀತಿಯೊಳಗೆ ನಾವು ಹೆಚ್ಚು ಸದೃಢವಾಗಬೇಕಾದ್ರೆ ಹೆಚ್ಚು ಫಿಸಿಕಲ್ ಆಕ್ಟಿವಿಟೀಸ್ ಅನ್ನ ನಾವು ಮಾಡಲಿಕ್ಕೆ ವೃಕ್ಷೋತ್ಥಾನ ಕಾಂಪ್ರೆನ್ಸಿವ್ ಒಂದು ದೊಡ್ಡ ಅಭಿಯಾನ. ಇಲ್ಲಿ ಗಿಡಗಳನ್ನು ಹಚ್ಚುವಂಥದ್ದಾಗಿರ್ಬೋದು, ಇವತ್ತು ಪರಿಸರದ ಆಸಕ್ತಿಯನ್ನು ಬೆಳೆಸೋದ್ರ ಜೊತೆಗೆ ವಿಜಯಪುರದ ಹೆರಿಟೇಜ್ ಅನ್ನು ನಾವು ಪ್ರಮೋಟ್ ಮಾಡೋದ್ರ ಜೊತೆಗೆ ನಾವು ಸ್ವತಃ ಸದೃಢವಾಗಿರ್ತಕ್ಕಂಥ ದೃಷ್ಟಿಯೊಳಗೆ ಇವತ್ತು ಈ ಒಂದು ಅಭಿಯಾನ ನಡೀತಾ ಇದೆ.